ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೆದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ವಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೆದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು
ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್
ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003 ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಕೋ-ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ, ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ, ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003 ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಕೋ-ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ
ದ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003 ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಕೋ-ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ.
ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೆದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೆದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ.
ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್
ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ, ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ, ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಕೋ-ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ, ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ, ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು
ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ
ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ
ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಭಾವ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಭಾವ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ
ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೆದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೆದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ.
ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಲೈಟ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಲೈಟ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್
ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ, ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ, ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಕೋ-ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ, ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ, ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು
ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ
ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೆದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೆದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ
ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ
ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ.
ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಲೈಟ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದ್ದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಲೈಟ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್
ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ, ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ, ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಿಐಡಿ ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಕೋ-ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ ಸಿಎಂ ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ, ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ, ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು
ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ ಸಹದೇವನ್ CID ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು CM ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು CID ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? CID ಮೂಸಾ ಇದು 2003ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಕಾಮಿಡಿ ಚಿತ್ರ. ಈ ಚಿತ್ರದಲ್ಲಿ ದಿಲೀಪ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರೇ ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೊಲೀಸ್ ಶ್ವಾನ ದಳದ ಕಾನ್ಸ್ಟೇಬಲ್ನ ಮಗ ಸಹದೇವನ್ ಕೇರಳ ಪೊಲೀಸ್ ಸೇರುವ ಕನಸು ಕಾಣುತ್ತಾನೆ. ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಅವನ ಬೇರ್ಪಟ್ಟ ಬಾಬಾ ಪೀತಾಂಬರನಿಂದಾಗಿ ಅವನ ದೈಹಿಕ ಪರೀಕ್ಷೆಯಲ್ಲಿ ವಿಧ್ವಂಸಕತೆಯನ್ನು ಎದುರಿಸುತ್ತಾನೆ. ಖಾಲಿದ್ ಬಾಬಾ ಮಹಮ್ಮದ್ ನೇತೃತ್ವದ ಭಯೋತ್ಪಾದಕ ಸಂಚು, ಭ್ರಷ್ಟ ಪೊಲೀಸ್ ಆಯುಕ್ತ ಗೌರಿಶಂಕರ್ ಮತ್ತು ಮೂವರು ಭಯೋತ್ಪಾದಕರಾದ ರಣಧೀರ, ಅಮರ್ ಮತ್ತು ಜಂಡು ಅವರ ಸಹಾಯದಿಂದ ಕೇರಳ CM ಮೆನನ್ನನ್ನು ಕೊಲ್ಲಲು ಗುರಿಯನ್ನು ಹೊಂದಿದೆ. ಸಹದೇವನ್ ಮತ್ತು ಅವನ ನಾಯಿ ಅರ್ಜುನ್ ಮೊದಲ ಬಾಂಬ್ ದಾಳಿಯ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಆದರೂ ಅರ್ಜುನ್ ಗಾಯಗೊಂಡನು. ಪೊಲೀಸ್ ಪಡೆ ತಿರಸ್ಕರಿಸಿದ ನಂತರ
ಸಹದೇವನ್ ಸಿಐಡಿ ಮೂಸಾ ಎಂಬ ಖಾಸಗಿ ಪತ್ತೇದಾರಿಯಾಗುತ್ತಾನೆ. ಮೂಸಾ ಈ ಕಥಾವಸ್ತುವನ್ನು ಬಯಲು ಮಾಡಿ ರಣಧೀರನ್ನು ಸೆರೆ ಹಿಡಿಯುತ್ತಾನೆ. ಆದರೆ ಗೌರಿಶಂಕರ್ ಅವನನ್ನು ಕೊಂದ ಮೂಸಾನ ಕಚೇರಿಯನ್ನು ನಾಶಪಡಿಸುತ್ತಾನೆ. ನಂತರ ಮೂಸಾ ಆಕಸ್ಮಿಕವಾಗಿ ಅಮರನ್ನು ಕೊಲ್ಲುತ್ತಾನೆ, ಆದರೆ ಸರ್ಕಾರದಿಂದ ಬಹುಮಾನ ಪಡೆಯುತ್ತಾನೆ. ಮೀನಾಳನ್ನು ಗೌರಿಶಂಕರ್ ತಪ್ಪಾಗಿ ಬಂಧಿಸಿದ್ದಾನೆ ಮತ್ತು ಅವಳನ್ನು ರಕ್ಷಿಸಿದ್ದಾನೆ ಎಂದು ಮೂಸಾಗೆ ತಿಳಿದುಬಂದಾಗ ಅವನ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗುತ್ತದೆ. ಅವನು ಸಿಎಂ ಮೆನನ್ಗೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುತ್ತಾನೆ ಮತ್ತು ಬಾಬಾನಿಂದ ಅವನನ್ನು ರಕ್ಷಿಸುತ್ತಾನೆ. ಮೂಸಾ ಬಾಬಾ ಮತ್ತು ಗೌರಿಶಂಕರ್ನನ್ನು ಕೊಂದು ನಾಯಕನಾಗಿ ಬಿಂಬಿಸಲ್ಪಟ್ಟು ಅರ್ಜುನ್ನೊಂದಿಗಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಳುಹಿಸಲ್ಪಡುತ್ತಾನೆ. ಅವರ ಅಭಿಮಾನವನ್ನು ಒಬ್ಬ ಹುಚ್ಚು ಅಪಹರಿಸುತ್ತಾನೆ ಎಂಬ ಹಾಸ್ಯದ ತಿರುವು ಕಥೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಿಐಡಿ ಮೂಸಾ ಕಥೆಯ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.